ಹಾಯ್ ಫ್ರೆಂಡ್ಸ್, ನಾನಿವತ್ತು ರಂಭಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ರಂಭಾ ಅವರು ಮೊದಲ ಹೆಸರು ಬಂದು ವಿಜಯಲಕ್ಷ್ಮಿ ಇವರ ಮೂಲ ಹೆಸರಾಗಿದೆ. ಹಾಗೆ ರಂಭಾ ಅವರು ಹುಟ್ಟಿರೋದು ಜೂನ್ 5, 1976ರಲ್ಲಿ ಇವರು ಹುಟ್ಟಿರುವಂಥದ್ದು. ಹುಟ್ಟಿದ ಸ್ಥಳ ಬಂದು ವಿಜಯವಾಡ, ಆಂಧ್ರ ಪ್ರದೇಶದಲ್ಲಿದೆ. ಹಾಗೆ ಇವರ ಹೈಟ್ ಬಂದು 5.5 ಇದೆ. 5.5 ಇವರ ಹೈಟ್. ಹಾಗೆ ಇವರು ಕನ್ನಡ, ತೆಲುಗು, ತಮಿಳು, ಹಿಂದಿಯಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ರಂಭಾ ಅವರ ತಂದೆ ಹೆಸರು ವೆಂಕಟೇಶ್ವರ ರಾವ್, ತಾಯಿ ಹೆಸರು ಉಷಾರಾಣಿ ರಾವ್. ಹಾಗೆ ರಂಭಾ ಅವ್ರಿಗೆ ಕನ್ನಡದಲ್ಲೂ ಕೂಡ ತುಂಬ ಒಳ್ಳೆಯ ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ ನಮ್ಮ ರಂಭಾ ಅವರು. ಕನ್ನಡದಲ್ಲಿ ಇವರು ಮೊಟ್ಟ ಮೊದಲು ಸರ್ವರ್ ಸೋಮಣ್ಣ 1993ರಲ್ಲಿ ಇವರು ಮೊದಲು ಕನ್ನಡಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಇದೇ ಅವರು ಮೊದಲು ಮಾಡಿದಂತಹ ಕನ್ನಡ ಮೂವಿ ಅಂತಲೇ ಹೇಳ್ಬೋದು. ಇದರಲ್ಲಿ ಜಗ್ಗೇಶ್ ಅವರು ಮೇನ್ ರೋಲ್ನ ಪ್ಲೇ ಮಾಡಿರ್ತಾರೆ. ಹಾಗೆ ಸರ್ಗಮ್ ಮಲಯಾಳಂ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಡ 1993ರಲ್ಲಿ. ಉಲ್ತಾಯ್ ಅಲಿತಾ ತಮಿಳ್ ಮೂವಿ, ಅರುಣಾಚಲಂ ತಮಿಳ್ ಮೂವಿಲಿ, ಆಮೇಲೆ ಜುಡ್ಮಾ ಹಿಂದಿ ಮೂವಿಲಿ ಇವರು ಆ್ಯಕ್ಟ್ ಮಾಡಿರೋದಾಗಿದೆ. ಹಾಗೆ ಬಾವಗಾರು ಬಾಗನ್ನೂರು ತೆಲುಗು ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಕ್ರೋಧ ಅನ್ನೋದು ಹಿಂದಿ ಮೂವಿ ಆಗಿತ್ತು, ಇದರಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಕನ್ನಡದಲ್ಲಿ ನೋಡೋದಾದರೆ ಓ ಪ್ರೇಮವೇ, ಅನಾಥರು, ಪ್ರೀತ್ಸೆ, ಪಾಂಡುರಂಗ ವಿಠಲ, ಗಂಡುಗಲಿ ಕುಮಾರರಾಮ, ಸಾಹುಕಾರ, ಬಾವ ಬಾಮೈದ ಹೀಗೆ ಕನ್ನಡದಲ್ಲೂ ಹೆಚ್ಚು ಮೂವಿಗಳಲ್ಲಿ ಅಭಿನಯಿಸಿದ್ದಾರೆ. ರಂಭಾ ಅವ್ರಿಗೆ ಕನ್ನಡ ಮೂವಿಗಳಲ್ಲಿ ಹೆಚ್ಚು ಆಫರ್ಗಳೇನು ಸಿಕ್ಕಿಲ್ಲ ಅಂದರೂ ತೆಲುಗು, ತಮಿಳು ಮೂವಿಗಳಲ್ಲಿ ಹೆಚ್ಚಾಗಿ ನಟಿಸಿ ಜನಪ್ರಿಯರಾಗಿದ್ದಾರೆ. ರಂಭಾ ಅವರು ಮೂಲತಃ ಆಂಧ್ರ ಪ್ರದೇಶದವರಾಗಿದ್ದರೂ ಕೂಡ ಅವರು ಕನ್ನಡದಲ್ಲಿ ತುಂಬ ಮೂವಿಗಳಿಗೆ ಆಸಕ್ತಿಯಿಂದ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಗೆ ಫೇವ್ರೆಟ್ ಆ್ಯಕ್ಟರ್ ಬಂದು ರವಿಚಂದ್ರನ್ ಅಂತ ಕೂಡ ಈಗ ನಡೆದ ಒಂದು ಕಾರ್ಯಕ್ರಮದಲ್ಲಿ ಕೂಡ ಅವರು ತಿಳಿಸಿದ್ದಾರೆ. ಕನ್ನಡದಲ್ಲಿ ಬಂದಂತಹ ಸಾಹುಕಾರ ಮೂವಿಯಲ್ಲಿ ಇವರು ಮೇನ್ ರೋಲ್ನ ಪ್ಲೇ ಮಾಡಿದ್ದಾರೆ. ಹಾಗೆ ಇವರು ಇಂದ್ರಕುಮಾರ್ ಅವರನ್ನು ಕೂಡ ಮದುವೆ ಆಗಿದ್ದರು ಅಂತಲೇ ಹೇಳ್ಬೋದು. ಇಂದ್ರಕುಮಾರ್ ಅವ್ರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ನಮ್ಮ ರಂಭಾ ಅವರು. ಇವರಿಗೆ 3 ಜನ ಮಕ್ಕಳು, ಲಾನ್ಯ, ಶಶ, ಒಬ್ಬ ಮಗ ಕೂಡ ಇವ್ರಿಗೆ ಇದ್ದಾರೆ ಅಂತಲೇ ಹೇಳ್ಬೋದು. ಮದುವೆಯ ನಂತರ ಇವರು ಸಿನಿಮಾ ರಂಗದಲ್ಲಿ ಅಷ್ಟೇನೂ ಕಾಣಿಸಿಕೊಳ್ಳುತ್ತಿಲ್ಲ. ಹಾಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಮಾತ್ರ ಇವರನ್ನು ನೋಡಬಹುದು. ರಂಭಾ ಅವ್ರಿಗೆ ಮೊದಲಿಂದನೂ ತುಂಬಾ ಆ್ಯಕ್ಟಿಂಗ್ ಬಗ್ಗೆ ಆಸಕ್ತಿ ಇತ್ತು. ಆದರೆ ಫ್ಯಾಮಿಲಿಗೋಸ್ಕರ ಅವರು ಆ್ಯಕ್ಟಿಂಗ್ ಫೀಲ್ಡ್ನೇ ತೊರೆದಿದ್ದಾರೆ ಅಂತ ಹೇಳ್ಬೋದು. ಹೀಗೆ ರಂಭಾ ಅವರು ತುಂಬ ಆ್ಯಕ್ಟಿಂಗ್ನ ತುಂಬ ಒಂದು ಮೂವಿಗಳನ್ನ ಮಾಡಲಿ ಅಂತ ನಾವು ಕೂಡ ಹಾರೈಸೋಣ. ರಂಭಾ ಅವ್ರದ್ದು ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.